Section B, question number 2, page number 54. Page number 54. Now, Raghu and Ravi are in the partnership in the ratio of 3:1 as their profit sharing ratio. Their balance sheet of the firm are given below. Creditor, reserve, capital, fixed asset, stock, debtors, cash. Nylon Limited agreed to take over. Yaru? Nylon Limited agreed to take over whole business. 4 rupees 45,000. Whole business ಅನ್ನು ಎಷ್ಟಾಗಿ ತಗೊಂಡು ಹೋಗ್ತಿದ್ದಾರೆ? 45,000. That is called as purchase consideration PC. That is called as ಎಷ್ಟಾಗಿ whole business 45,000 ತಗೊಂಡು ಹೋಗ್ತಿದ್ದಾರೆ. And paid 40,000 in shares. Rupees 40,000 ಈ 45,000 ಉಂಟಲ್ಲ ಅದನ್ನು ಹೇಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ 40,000 in shares. 40,000 in shares. And balance in cash. Cash ಎಷ್ಟು ಇವಾಗ 45ರಲ್ಲಿ 40,000 ಶೇರ್ ಕೊಟ್ಟರು. ಬ್ಯಾಲೆನ್ಸ್ ಇನ್ ಕ್ಯಾಶ್ 5,000 ಕ್ಯಾಶ್ ಕೊಟ್ಟರು. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಫುಲ್ ಶೇರ್ ಅನ್ನೇ ಕೊಟ್ಟರು. ಈ ಪ್ರಾಬ್ಲಮ್ ಅಲ್ಲಿ 40,000 ಶೇರ್ ಕೊಟ್ಟರು, 5,000 ಕ್ಯಾಶ್ ಕೊಟ್ಟರು. ಯಾರೇ ಕೊಟ್ಟರು? ಪಾರ್ಟ್ನರ್ಶಿಪ್ಗೆ. ಯಾರು? ನೈಲಾನ್ ಲಿಮಿಟೆಡ್. ನೈಲಾನ್ ಲಿಮಿಟೆಡ್. ದಿಸ್ ದ PC part. This is the PC part. Balance in cash. Pass the necessary journal entry. Pass the necessary journal entries ಅಂತ ಕೇಳ್ತಾನೆ. Pass the necessary journal entry. Journal entry ಮಾಡುವ. First you are supposed to do the ledger entry. Otherwise you can't prepare this one journal. First realization account. Realization account. Realization account. Second one, partners capital account. There are two partners. Partners capital account. Partners capital account. R and Raghu and Ravi. Last one is cash account. So in this particular problem, ಅವನು ಏನೂ ಹೇಳಲಿಲ್ಲ. ನೈಲಾನ್ ಲಿಮಿಟೆಡ್ ಅಗ್ರಿ ಟು ಟೇಕ್ ಓವರ್ ಹೋಲ್ ಬಿಸ್ನೆಸ್ ಅಂತ ಹೇಳ್ತಾನೆ. ಎಲ್ಲವನ್ನು ತಗೊಂಡು ಹೋಗ್ತಾನೆ. ಆವಾಗ ಎಲ್ಲ ಅಸೆಟ್ಗಳನ್ನು ಬರಿಬೇಕು. ಒಂದೊಂದಾಗಿ ಬರಿತಾ ಹೋಗ್ತಾನೆ. ಫಿಕ್ಸೆಡ್ ಅಸೆಟ್ಸ್ ಎಲ್ಲನೂ ಬರಿಬೇಕು. ಫಿಕ್ಸೆಡ್ ಅಸೆಟ್ಸ್ ಎಷ್ಟಿದೆ ಅಲ್ಲಿ? 21,000. ಫಿಕ್ಸೆಡ್ ಅಸೆಟ್ 21,000. ಸ್ಟಾಕ್ 11,000. Thereafter debtors 18,000. ಇಲ್ಲಿ ಹೋಲ್ ಬಿಸ್ನೆಸ್ ಅಂತ ಹೇಳ್ತಾರೆ. ಇಲ್ಲಿ ಕ್ಯಾಶ್ ಇದೆ. ಪ್ರೀವಿಯಸ್ ಪ್ರಾಬ್ಲಮ್ ಅಂದ್ರೆ ಎಕ್ಸೆಪ್ಟ್ ಕ್ಯಾಶ್ ಅಂತ ಇತ್ತು. ಕ್ಯಾಶ್ ತಗೊಂಡು ಹೋಗಲಿಲ್ಲ ಅಂತ. ಇಲ್ಲಿ ಹೋಲ್ ಬಿಸ್ನೆಸ್ ಟೇಕನ್ ಹೋದ್ರೆ ಕ್ಯಾಶ್ನು ತಗೊಂಡು ಹೋಗಿದ್ದಾರೆ. ಕ್ಯಾಶ್ ಅಕೌಂಟಿಗೆ ಬರೀಲಿಕ್ಕೆ ಆಗೋದಿಲ್ಲ. ದಟ್ ಶುಡ್ ಬಿ ರಿಟರ್ನ್ ಇನ್ ದಿ ರಿಯಲೈಸೇಷನ್ ಅಕೌಂಟ್ ಓನ್ಲಿ. ಕ್ಯಾಶ್ ಎಷ್ಟು? ಕ್ಯಾಶು 2,000. Whole business which is taken over. ಅಂತ ಸಂದರ್ಭದಲ್ಲಿ ಅವನು ಸ್ಪೆಸಿಫೈ ಮಾಡಲಿಲ್ಲ ಅಂತಿದ್ರೆ, ಕ್ಯಾಶ್ ತಗೊಂಡಿಲ್ಲ ಅಂತ ಸ್ಪೆಸಿಫೈ ಮಾಡಿದ್ರೆ ಕ್ಯಾಶ್ ಅನ್ನು ತಗೊಂಡು ಹೋಗಿದ್ದಾರೆ ಅಂತ ಲೆಕ್ಕ. Even cash was supposed to write. Coming to the buy side, by creditors. Creditor is given here as 14,000. ಮತ್ತೆ ರಿಸರ್ವ್ ಫಂಡ್ ಇದೆ. ರಿಸರ್ವ್ ಫಂಡ್ ನಮಗೆ ಗೊತ್ತಿದೆ, ಅದು ಯಾವಾಗಲೂ ಕ್ಯಾಪಿಟಲ್ಗೆ ಹೋಗುವಂಥದ್ದು. ದಟ್ಸ್ ಫಸ್ಟ್ ನೀವು ಬರಿಬೇಕಾದ್ದು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಕ್ಯಾಪಿಟಲ್ ಬರಬೇಕು 24,000 and 8,000. ಮತ್ತೆ ಬೈ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ how much is given? 6,000 is given. 3:1 ratio. 6,000 into 3:1 ratio ಎಷ್ಟಾಗುತ್ತೆ? 6,000 into 3:1 ratio ಡಿವೈಡ್ ಮಾಡಬೇಕು. 3/4. ಮತ್ತಿದು 6,000 into 2/4 ಎಷ್ಟು ಬರುತ್ತೆ? 1/4. How much is 6,000 into 3/4? 4,500 and ಇದು ಯಾವಾಗಲೂ ನಾರ್ಮಲ್ ಕೇಸ್.
ರಿಸರ್ವ್ ಫಂಡ್ ಕ್ಯಾಪಿಟಲ್ಗೆ ಹೋಗುವಂಥದ್ದು, ಬೇರೆ ಎಲ್ಲಿ ಹೋಗಲ್ಲ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಮುಗಿಯಿತು, ಎಲ್ಲ ಆಯಿತು. ಇನ್ನು ನಾವು ವಿ ಆರ್ ಸಪೋಸ್ ಟು ಟ್ರಾನ್ಸ್ಫರ್ ದ ಪರ್ಚೇಸ್ ಪ್ರೈಸ್. ವಿ ಆರ್ ಸಪೋಸ್ ಟು ಟ್ರಾನ್ಸ್ಫರ್ ದ ಪರ್ಚೇಸ್ ಪ್ರೈಸ್. ಸೊ ಬೈ ಯಾರು ನೈಲಾನ್ ಲಿಮಿಟೆಡ್, NIRLO ಲಿಮಿಟೆಡ್, ನೈಲಾನ್ ಲಿಮಿಟೆಡ್ ಹೊಸ ಕಂಪನಿ ಎಷ್ಟು ಕೊಡ್ತಾ ಇದ್ದಾರೆ? 45,000. ನಾವು ವಿ ಆರ್ ಸಪೋಸ್ ಟು ಪ್ರಿಪೇರ್ ಎ ಸ್ಮಾಲ್ ಅಕೌಂಟ್, ನೈಲಾನ್ ಲಿಮಿಟೆಡ್ ನ್ಯೂ ಕಂಪನಿ ಇದು ನೈಲಾನ್ ಲಿಮಿಟೆಡ್. ಅಲ್ಲಿ ಬೈ ಬರ್ತೀವಿ, ಇಲ್ಲಿ ಟು ರಿಯಲೈಸೇಷನ್ 45,000 ಬೈ ಸೈಡ್ ಅಲ್ಲಿ. ಹೌ ದೇ ಡಿಸ್ಚಾರ್ಜ್ ಮಾಡಿದ್ದು ಹೇಗೆ? ಒಂದು ಶೇರ್ಸ್ ಇನ್ ನೈಲಾನ್ ಲಿಮಿಟೆಡ್ ಎಷ್ಟು? 40,000. ಬ್ಯಾಲೆನ್ಸ್ ಏನು? ಕ್ಯಾಶ್ ಎಷ್ಟು? 5,000. ಟೋಟಲ್ ಟ್ಯಾಲಿ ಮಾಡಿ, ಇಟ್ ವಿಲ್ ಮ್ಯಾಚ್ ಇಚ್ ಅದರ್. 45,000 and 45,000. ಕ್ಯಾಶ್ ಅನ್ನ ಕ್ಯಾಶ್ ಅಕೌಂಟ್ಗೆ ಟ್ರಾನ್ಸ್ಫರ್. ಇಲ್ಲಿ ಬೈ ಇದೆ, ಇಲ್ಲಿ ಏನಾಗಬೇಕು? ಟು ನೈಲಾನ್ ಲಿಮಿಟೆಡ್ ಎಷ್ಟು? 5,000. ಕ್ಯಾಶ್ ಅನ್ನ ಕ್ಯಾಶ್ಗೆ ಟ್ರಾನ್ಸ್ಫರ್ ಮಾಡಿ 5,000. ಇನ್ನು ಶೇರ್ಸ್ ಇನ್ ನೈಲಾನ್ ಲಿಮಿಟೆಡ್ ಅಕೌಂಟ್ ಓಪನ್. ಸಪೋಸ್ ಟು ಓಪನ್ ಶೇರ್ಸ್ ಇನ್ ನೈಲಾನ್ ಲಿಮಿಟೆಡ್. ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಟು ನೈಲಾನ್ ಲಿಮಿಟೆಡ್ 40,000. Now buy shares ಅನ್ನು ಯಾರಿಗೆ ಕೊಡೋದು? ಟು ದಿ ಪಾರ್ಟ್ನರ್ಸ್. R's capital ಯಾರೆಲ್ಲದು? ರಘು ಕ್ಯಾಪಿಟಲ್ ಅಂಡ್ ರವಿ ಕ್ಯಾಪಿಟಲ್. ರಘು ಕ್ಯಾಪಿಟಲ್ ಅಂಡ್ ರವಿ ಕ್ಯಾಪಿಟಲ್. ನಾವು 40,000 ಇಂಟು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಅದನ್ನು ಯಾವ ರೀತಿಯಲ್ಲಿ ಡಿವೈಡ್ ಮಾಡುವುದು ಅಂತ ಹೇಳ್ತಾರೆ? ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನು ಹೇಳೋದಿಲ್ಲ. ನೈಲಾನ್ ಲಿಮಿಟೆಡ್ ಅಗ್ರೀಡ್ ಟು ಟೇಕ್ ಓವರ್ ಬಿಸಿನೆಸ್ 40,000 ಪೇಡ್ ಇನ್ ಶೇರ್ಸ್, ಬ್ಯಾಲೆನ್ಸ್ ಇನ್ ಕ್ಯಾಶ್, ಪಾಸಿಂಗ್ ನೆಸೆಸರಿ ಜನರಲ್ ಎಂಟ್ರೀಸ್ ಅಂತ ಹೇಳ್ತಾನೆ. ಯಾವುದರಲ್ಲಿ ಡಿವೈಡ್ ಮಾಡಬೇಕು ಅಂತ ಅವನು ಹೇಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ದೇ ಆರ್ ನಾಟ್ ಮೆನ್ಷನ್. ಲಾಸ್ಟ್ ಪ್ರಾಬ್ಲಮ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಡಿವೈಡ್ ಮಾಡಿ. ಇಲ್ಲಿ ಏನು ಹೇಳದಿದ್ದ ಸಂದರ್ಭದಲ್ಲಿ what you are supposed to do here is we are supposed to go for realization account tally ಮಾಡಿ ಫಸ್ಟ್. ಮತ್ತೆ ಅದನ್ನು ಮಾಡೋ ರಿಯಲೈಸೇಷನ್ ಟ್ಯಾಲಿ ಮಾಡಿ. ಎಷ್ಟು ಬರುತ್ತೆ ಟೋಟಲಿ? 45 ಪ್ಲಸ್ 14 59. ಸರಿ ಅಲ್ವಾ? 59,000. What the difference you are going to get? Difference is 7,000. ಸರಿ ಅಲ್ಲ? To profit transfer to partners capital account. R Raghu's capital, Ravi capital, profit sharing ratio divide ಮಾಡಿ. 7,000 into 3:1. 3/4. 7,000 into 1/4. How much you get? 5,250. 5,250 and 1,750. 1,750. Now this should be transferred to by realization account. Realization 5,250 ಮತ್ತೊಂದು 1,750. Now do the total of the capital account. ನೋಡಿ ಇಲ್ಲಿ. Do the total of the capital account. How much you get total? Capital account 28,000 33,750. 33,750. 10,250. ಸರಿಯಾ? 10,250. ಇದೆಯಾ? 33,750 and 10,250. Listen, 10,050. Now this should be divided here. Listen, this should be get divided here. 40,000 ಇಲ್ಲಿ ಬರೀಲೇಬೇಕು ನಾವು ಕ್ಯಾಪಿಟಲ್ ಅಕೌಂಟ್. ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡು ಅಂತ ಹೇಳಿಲ್ಲ. ಅಂತ ಸಂದರ್ಭದಲ್ಲಿ ಇದೇ ರೇಷಿಯೋವನ್ನು ಯೂಸ್ ಮಾಡಬೇಕು. ಇದೇ ರೇಷಿಯೋವನ್ನು ಯೂಸ್ ಮಾಡ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ಕ್ಯಾಪಿಟಲ್ ಬಂದಿದಲ್ವಾ? ರನ್ ಮಾಡಿದ್ಯಾ? 11,000 ಇಸ್ ನಾಟ್ 10,250. 11,250. ಸೊ ಯಾವ ರೇಷಿಯೋದಲ್ಲಿ ಇದನ್ನು ಡಿವೈಡ್ ಮಾಡೋದು ಅಂತ ಹೇಳಿಲ್ಲ ಅಂದ್ರೆ ಈ ನೆಟ್ ಕ್ಯಾಪಿಟಲ್ ರೇಷಿಯೋದಲ್ಲಿ ಡಿವೈಡ್ ಮಾಡೋದು. ನೆಟ್ ಕ್ಯಾಪಿಟಲ್ ರೇಷಿಯೋದಲ್ಲಿ ಡಿವೈಡ್ ಮಾಡೋದು. ಇದೇ ರೇಷಿಯೋದಲ್ಲಿ ಡಿವೈಡ್ ಮಾಡೋದು. ಹೇಗೆ ಮಾಡೋದು ಅಂತಂದ್ರೆ ಇಲ್ಲಿ ಬರೀತೀನಿ ನಾನು. 40,000 into
33,750 divided by total of these two. Total of these two. Total of these two. Total of these two. 45,000. Second is 40,000 into 11,250 divided by 45,000. How much you get? 30,000. ಇದು 30,000. ಇದು 10,000 ಆಗುತ್ತೆ. ಇದು 10,000. ಇದನ್ನ ಇಲ್ಲಿ ಬರೀಬೇಕು 30,000 and 10,000. Are you understood this? ಯಾವ ರೇಷಿಯೋ ಅಂತ ಹೇಳಿಲ್ಲ ಅಂದ್ರೆ agreed capital ratio. ಇದನ್ನ ಟ್ಯಾಲಿ ಮಾಡಬೇಕು. ಟೋಟಲ್ should be 40 and 40. Listen, 40 and 40. ಇವಾಗ ಇಲ್ಲಿ ಬೈ ಬರ್ತಿದೀವಿ ರಘುಸ್ ಕ್ಯಾಪಿಟಲ್. Listen, ರಘುಸ್ ಕ್ಯಾಪಿಟಲ್ ಬರ್ತಿದೀವಿ, ಅದನ್ನು ಇಲ್ಲಿ ಬರೀಬೇಕು. 2 shares in Young Limited, Long Limited, that is 30,000 and 10,000. 30,000 and 10,000. Now, balance figure is called as to cash. Balance figure should be called as cash. This is 3,750, 1,250. This should be transferred to cash account by Raghu's capital by Ravi capital. 3,750 and 1,250. Cash account should get match each other. 5,000 and 5,000. Now we are supposed to pass the journal entry. Very simple. First entry. ನೀವು ಅರ್ಥ ಮಾಡ್ಕೋಬೇಕು. Listen. Realization account data to fixed asset to stock to debtors to cash. Being asset ಅದೊಂದು. Second entry. Realization account data to Raghu's capital to Ravi's capital. ಮತ್ತಿದ್ದು creditor account data to realization. Next entry. Nirmal's limited account data to realization. ಅದಾಯ್ತಾ? ಅದಾದ್ಮೇಲೆ we are supposed to pass journal entry not for this. ಇದಕ್ಕೆ ಮಾಡಬೇಕಂತಿಲ್ಲ, ಇದಕ್ಕೂ ಮಾಡಬೇಕಂತಿಲ್ಲ. ನೆಕ್ಸ್ಟ್ journal entry ಪಾಸ್ ಮಾಡಬೇಕಾದ ಇದಕ್ಕೆ. ಒಂದು ರಿಯಲೈಸೇಷನ್ ಮತ್ತೊಂದು ಇದಕ್ಕೆ. ಇದಕ್ಕೆ shares in L limited account data, cash account data to Nylon limited. ಮತ್ತೆ ಎಂಟ್ರಿ ಪಾಸ್ ಮಾಡಬೇಕಾದ್ದು ಇದಕ್ಕೆ. Raghu's capital account data, Ravi's capital account data to shares in Nylon limited. ಇಲ್ಲಿಗೆ journal entry ಮುಗಿಯಿತು. This way we are supposed to pass. ಇನ್ನೊಮ್ಮೆ ಬೇಕಿದ್ರೆ ಹೇಳ್ತೀನಿ. First entry. Realization account data to asset account, fixed asset, stock to debtors to cash. ಅದೊಂದು entry. Being asset account. ಮತ್ತಿದ್ದು realization account data to profit ಇದೆ. Raghu's capital, Ravi's capital. To profit transfer to realization, profit transfer to partners capital. ಈ ಸೈಡ್ creditor account data to realization. Being liabilities taken over. Next ಇದು Nylon limited account data to realization. Being PC discharge. ಹಣ ಕೊಟ್ವಿ PC pay, PC due ಅಂತ ಬರೋದು. ಅದಾದ್ಮೇಲೆ ಬೇರೆ ಯಾವುದಕ್ಕೆ ಎಂಟ್ರಿ ಬೇಡ, ಮತ್ತೆ ಬರೋದು ಇದಕ್ಕೆ. Shares in Nylon limited account data, cash account data to Nylon limited. Next entry. Raghu's capital account data, Ravi's capital account data to Nylon limited. ಇಲ್ಲಿ ಕ್ಯಾಶ್ ಅಕೌಂಟ್ ಒಂದು ಎಂಟ್ರಿ ಆಗಬೇಕು ಇದಕ್ಕೆ. Raghu's capital account data, Ravi's capital account data to cash. ಇಷ್ಟು ಎಂಟ್ರಿ ಪಾಸ್ ಮಾಡಿದ್ರೆ ಮುಗಿಯಿತು. You are supposed to do it in home in your notebook. Thank you.